ಬಿಗ್ ಬಾಸ್ ಮನೆಯಲ್ಲಿ ಕೋಟಿ ಕೋಟಿ ಜನರ ಮನಸ್ಸನ್ನ ಗೆದ್ದು ಈ ಕಡೆ ಹೊರಗಡೆಯೂ ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಂತಹ ಹಾಗೆ ದೊಡ್ಡ ದೊಡ್ಡ ಜಾತಿಯ ನಾಯಿಗಳನ್ನ ಬ್ರೀಡ್ ಮಾಡಿ ಬೇರೆಯವರಿಗೆ ಕೊಡ್ತಾ ಇದ್ದು ಸದಾ ಸುದ್ದಿಯಲ್ಲಿ ಇದ್ದಂತಹ ಸತೀಶ್ ಕ್ಯಾಡವ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ, ಲೈವ್ ನಲ್ಲಿ ಕೂತ್ಕೊಂಡಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ಈಗ ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ಕ್ವಶನ್ ಕೇಳ್ಕೊಂಡ್ಬಿಡ್ತೇನೆ. ತದಾದ ನಂತರ ಒಂದಿಷ್ಟು ಪ್ರಶ್ನೆಗಳು ನಿಮಗೆ ಅಂತ ಇಟ್ಕೊಂಡಿದ್ದೀನಿ. ಓಕೆನಾ? ಈಗ ಸದ್ಯ ಹೆಂಗ್ ನಡೀತಿದೆ ಲೈಫ್ ಸೂಪರ್ ಆಗಿ ನಡೀತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದರೆ ಆಚೆ ಬಂದವ್ರಿಗೆ ಎಲ್ಲರೂ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ರು, ಅವಕಾಶಗಳು ಸಿಗುತ್ತೆ ಅಂತ. ಆದರೆ ಎಲ್ಲರಿಗೂ ನಿರಾಶೆ ಆಗಿದೆ. ಆದರೆ ನನಗೇನಿಲ್ಲ, ನನಗೆ ತುಂಬ ಫಂಕ್ಷನ್ಸ್ ಕರಿತಾನೆ ಇದ್ದಾರೆ, ಇನ್ನೂ ಸ್ಟಾಪೇ ಆಗಿಲ್ಲ. ಅಂದರೆ ಇದಕ್ಕಿಂತ ಬಿಗ್ ಬಾಸ್ ಮನೆಗಿಂತ ಮುಂಚೆನೂ ಕರೀತಾ ಇದ್ರು, ಇವಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಒಂದೊಂದು ಶಾಪ್ ಓಪನಿಂಗ್ ಆಗಲಿ, ಒಂದು ಇದಾಗಲಿ, ಮೂವಿ ಆಫರ್ಸ್ ಆಗಲಿ. ನನ್ನ ಮಗುನ ಹೀರೋ ಮಾಡ್ಬೇಕಂತಿದ್ದೆ, ನೋಡಿದ್ರೆ ನನಗೆ ಈ ವಯಸ್ಸಲ್ಲಿ ನನಗೆ ಹೀರೋ ಆಗಿ ಆಫರ್ ಆಗಿ ಬರ್ತಿದ್ಯಾ. 3 ಪಿಕ್ಚರ್ ಮಾಡ್ತಾ ಇದ್ದೀನಿ. ಕನ್ನಡನೇ. ನಾನು ಕನ್ನಡನೇ ಮೇಡಮ್. ನನ್ನ ಮಗಂದು 3 ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ, ಕನ್ನಡ, ತೆಲುಗು, ಹಿಂದಿಲಿ. ಈಗ ಆಲ್ರೆಡಿ ಶುರುವಾಗಿದೆ. ಡೈರೆಕ್ಟರ್ ಬಂದ್ಮಲ್ಲ ಮಾತುಕತೆ ಮಾಡಿದಾರ? ಹಿಂಗೆ ಮಾತುಕತೆ 2 ಪಿಕ್ಚರ್ದಾವಿದೆ. ಗುರುಮೂರ್ತಿ ಅಂತ ಸರ್ ಅಂತ, ಅಂದ್ರೆ ಅವರು ಪ್ರೊಡ್ಯೂಸರು. ಇವಾಗ ಅವ್ರಿಗೆ ಇನ್ನೊಂದು ಯಾವ್ದೋ ಒಂದು ಹೀರೋದು ರೆಫರ್ ಬಂದಿದೆ, ಅದಕ್ಕೆ ನಾಳೆ ಮೀಟ್ ಆಗ್ತಾ ಇದಾರೆ. ನಾಳೆ ಅವ್ರದ್ದು ಮೀಟಿಂಗ್ ಇದೆ, 3ನೇ ಪಿಕ್ಚರ್. ಓಕೆ, ಯಾವ ವರ್ಷಕ್ಕೆ ನಾವು ನೋಡ್ಬೋದು ನಿಮ್ಮ ಸಿನಿಮಾನ? ಅವ್ರು ತೆಗಿಯೋದು 1 ವರ್ಷ, ರಿಲೀಸ್ ಮಾಡೋದು ಇನ್ನು 2 ವರ್ಷಕ್ಕೋ 1 ವರ್ಷಕ್ಕೋ, ಒಟ್ಟಿನಲ್ಲಿ ಇನ್ನು 1 ವರ್ಷದಲ್ಲಿ ಎಲ್ಲ ಗೊತ್ತಾಗುತ್ತೆ. ಅಂದರೆ ಅದಕ್ಕಿಂತ ಮುಂಚೆ ಶೂಟಿಂಗ್ ಆಗೋದೆಲ್ಲ ನಾನು ನನ್ನ ಇನ್ಸ್ಟಾಲಿ ಅಲ್ಲಿ ಇಲ್ಲಿ ಹಾಕ್ತಾ ಇರ್ತೀನಿ. ಅದರಲ್ಲಿ ಪ್ರೂಫ್ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಡೌಟ್ ಪಡೋರಿಗೆ, ಒಂದು ಸುಮ್ಮನೆ ಓಲ್ಬಿಡ್ತಾನೆ ಅನ್ನೋ ಜನಕ್ಕೆ ಮುಹೂರ್ತದಾಗಲಿ ಇದಾಗಲಿ ಎಲ್ಲ ಹಾಕ್ತಾ ಇರ್ತೀನಿ ಅಪ್ಡೇಟ್ಸು. ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ. ಪೋಸ್ಟರ್ ಆಗ್ಬೋದು, ಏನಾದ್ರು ಬರ್ತಾನೆ ಇರುತ್ತೆ. ಸೊ ಆ ಒಂದು ಸಿನಿಮಾದಲ್ಲಿ ಕಾಸ್ಟ್ಯೂಮ್ ನಿಮ್ದೇನಾ ಅಥವಾ ಅವ್ರದ್ದು? ನಾನು ಎಲ್ಲೋದ್ರೂ ನಂದೇ ಕಾಸ್ಟ್ಯೂಮ್. ನಾನು ಅವಾಗಿಂದ 25 ವರ್ಷದಿಂದ ಯಾವಾಗ ಯಾವ ಮೂವಿಲಿ ಮಾಡಿದ್ದೆ, A to Z ನಂದೇ ಕಾಸ್ಟ್ಯೂಮ್ಸು. ನಾನು ಬಾಡಿಗೆಗೆ ತರೋದು ಒಬ್ರದ್ದು ಒಂದು ದಿವಸನೂ ಯೂಸು ಮಾಡಿಲ್ಲ, ಹಾಕೂ ಇಲ್ಲ. ಅವಾಗ ದರ್ಶನ್ ಮೂವಿಲಿ ನಾನು ಏನು ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೆ ಆಗಿನ ಕಾಲಕ್ಕೆ 25,000 ರೂಪಾಯಿದು. ಅದು ಈಗಲೂ ಯಾರು ವಿಡಿಯೋ ಕಾಲ್ ಮಾಡಿದ್ರೆ ನನ್ನ ಮನೇಲಿ ಅದು ವಿಡಿಯೋಲಿ ತೋರಿಸ್ತೀನಿ. ಇನ್ನೂ ಕೂಡ ಇನ್ನು ಅಲ್ಲ, ಏನು ಅದನ್ನೇನು ಬಿಸಾಕೋಕ್ಕಾಗುತ್ತೆ, ಅಷ್ಟು ಕಾಸ್ಟ್ಲಿ. ಆಗಿನ ಕಾಲಕ್ಕೆ 25,000 ಅಂದರೆ ಇವಾಗ ಅದು ಲಕ್ಷ ಇರುತ್ತದೆ. ಸೊ ಇವಾಗ ಕಾಮನ್ ಆಗಿ ನೀವು ಮಾಡುವಂತಹ ಖರ್ಚು ಮತ್ತೆ ನೀವು ಹೇಳುವಂತಹ ಒಂದಿಷ್ಟು ನಂಬರ್ಗಳು ತುಂಬಾ ಮನಸ್ಸನ್ನ ಕೆಡಿಸಿದೆ. ನಾನು ಫಸ್ಟಿಗಿಂದ ಶುರು ಮಾಡ್ತೇನೆ. ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಅಪ್ಪ ಏನ್ ಮಾಡ್ತಾ ಇದ್ರು? ಅಪ್ಪ ಬಂದು ಅಸಿಸ್ಟೆಂಟ್ ಡೈರೆಕ್ಟರು, ವೆಟರ್ನರಿ ಹಸ್ಬೆಂಡ್ರಲ್ಲಿ ಡಾಕ್ಟರ್ ಆಗಿದ್ರು. ಸೊ ನೀವೇನು ಓದಿರೋದು? ನಾನು BCom ಬ್ರಾಕೆಟು, ಒಂದು 10-12 ಸಬ್ಜೆಕ್ಟು ಫೇಲ್. ಬ್ರಾಕೆಟ್ ಅಂದರೆ ಫೇಲ್ ಆಗಿದ್ದೀನಿ ಅಂತ ಅರ್ಥ. ಈಗ ಆಲ್ಮೋಸ್ಟ್ ಆಲ್ ಹೇಳಿದ್ದೀರಾ ನೀವು, ಫೇಲ್ ಆಗಿದ್ದೀನಿ ಅಂತ ಹೇಳಿ. ಸೊ ಹೇಗೆ ಮನೆಯಲ್ಲಿ ಶ್ರೀಮಂತಿಕೆನೇ ಅಥವಾ ಮಧ್ಯಮ ವರ್ಗ ಆಗಿತ್ತಾ? ಮಿಡಲ್ ಕ್ಲಾಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮೊದಲಿಂದಲೂ ಕೂಡ ಮಿಡಲ್ ಕ್ಲಾಸು. ಅಂದರೆ ತಾತಂದು ಅದು ಇದು ಮನೆಗಳಿದ್ದಾವೆ, ಬಾಡಿಗೆ ಬರ್ತವೆ, ಆ ಥರ ಅದು ಇದು. ಆಮೇಲೆ ಅಪ್ಪ ಡಾಕ್ಟರು. ಅದು ಬಿಟ್ಟು ನಾನು ನನ್ನದೇ ಆದ ಡಾಗ್ ಬಿಸ್ನೆಸ್ನ ಒಂದು SLC 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ದಿನಕ್ಕೆ 10,000 ರೂಪಾಯಿ ದುಡಿತಿದ್ದೆ, ದಿನಕ್ಕೆ 10,000 ಖರ್ಚು ಮಾಡ್ತಾಯಿದ್ದೆ. ನಾನು ಕೂಡಕ್ಕೆ ಬ್ಯಾಂಕಲ್ಲಿ ಇಡೋ ಮನುಷ್ಯ ಅಲ್ಲ. ಆಸ್ತಿ ಮಾಡೋದು, ಪಾಸ್ತಿ ಮಾಡೋ ಇಂಟ್ರೆಸ್ಟು ಇಲ್ಲ ನನಗೆ. ಡಾಗೇ ಆಸ್ತಿ. ನಾನು ಏನು ಆಸ್ತಿ ಮಾಡಿದ್ದೀನಿ ಅಂದರೆ 200 ಕೋಟಿದು ಬರೀ ನಾಯಿಗಳಿದ್ದಾವೆ, ಅದೇ ನನ್ನ ಆಸ್ತಿ. ಅದು ಬಿಟ್ಟು ಬೇರೆಯವ್ರ ಥರ ಮನೆ ಬಂಗ್ಲಾ ಸೈಟು ಮಾಡಿಕೊಂಡು ಆಮೇಲೆ ಮಕ್ಕಳು ಅದಕ್ಕೋಸ್ಕರ ಆಸ್ತಿಗೆ ಹೊಡೆದಾಟ ಆಡೋದು, ಜಗಳ ಆಡೋದು, ಅದೆಲ್ಲ ನೋಡ್ಬಿಟ್ಟು ನನಗೆ ಇಂಟ್ರೆಸ್ಟೂ ಇಲ್ಲ, ನಾನು ಹೋಗೋದಿಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಡಿಗ್ರಿ ಟೈಮಲ್ಲೇ ಕ್ಯಾನ್ಕರ್ ಡೆವಲಪರ್ಸ್ ಅಂತ ಅವ್ರ ಹತ್ರ ನಾನು ಅದು ಸರ್ಜಾಪುರ್ ರೋಡಲ್ಲಿ 2 ಸೈಟ್ ತೊಗೊಳ್ತೀನಿ, ವಕೀಲ್ ಟೌನ್ಶಿಪ್ ಎದುರುಗಡೆ. ಆವಾಗ ಮೋಸ ಮಾಡ್ತಾರೆ ಅವ್ರು, ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಮೋಸ ಮಾಡ್ತಾರೆ. ಆವಾಗಿಂದ ನಾನು ಎಲ್ಲದನ್ನೂ ನಂಬೋದು ಬಿಟ್ಬಿಡ್ತೀನಿ. ಅಂದರೆ ಆಸ್ತಿ ಜಗಳ ಇವೆಲ್ಲ ಗೋಲ್ಮಾಲ್ ಮಾಡ್ತಾರೆ ಅಂದ್ಬಿಟ್ಟು ಅವಾಗಿಂದ ಏನು ತೊಗೊಳೋದು ಇಲ್ಲ, ಏನೂ ಮಾಡೋದಿಲ್ಲ. ನನಗೆ ಯಾವ ಕಾರ್ ಶೋಕಿನೂ ಇಲ್ಲ, ಯಾವ ಮೊಬೈಲ್ ಶೋಕಿನೂ ಇಲ್ಲ. ಓನ್ಲಿ ಬಟ್ಟೆ, ಡಾಗ್ ಅಷ್ಟೇ. ಆಮೇಲೆ ನಂದು ಬಟ್ಟೆ, ನನ್ನ ದುಡ್ಡು, ನನ್ನ ಇಷ್ಟ, ನಂದು ನಾಯಿ ನನ್ನ ಇಷ್ಟ. ನಾನು ಯಾರಿಂದ ದುಡ್ಡು ತೊಗೊಂಡಿಲ್ಲ, ಅವರಿಂದ ಸಾಲ ಮಾಡಿಲ್ಲ, ಅವರಿಂದ ನಾನು ಗುಜುಡಿ ಶೋಕಿ ಮಾಡ್ತಾ ಇಲ್ಲ. ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಬರ್ನ್ ಆಗೋರು ಕೆಟ್ಟದಾಗಿ ಕಮೆಂಟ್ಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಈಗ ನೀವು ಹೇಳ್ತೀರಾ ಕೆಲವೊಂದು ಶರ್ಟ್ಗಳಿಗೆ 2-2.5 ಲಕ್ಷ ಅಂತ ಹೇಳ್ತೀರಾ. ತುಂಬ ಜನ ಟ್ರೋಲ್ ಮಾಡ್ತಾರೆ. ಅಲ್ಲ, ಅಲ್ಲಿ ಟ್ರೋಲ್ ಮಾಡೋರನ್ನ ಹೋಗ್ಬಿಟ್ಟು ಅವ್ರದ್ದು ಪ್ರೊಫೈಲ್ಗೆ ಹೋಗಿ, ಅವ್ರ ಪ್ರೊಫೈಲ್ಗೆ ಹೋದಾಗ ಅಲ್ಲಿ ಫೋಟೋನೇ ಇರಲ್ಲ. ಆಮೇಲೆ ಆ ಪ್ರೊಫೈಲಲ್ಲಿ 0 ಫೋಟೋಸ್ ಇರುತ್ತೆ, ಇಲ್ಲ ದೇವ್ರ ಫೋಟೋ ಇರುತ್ತೆ, ಇಲ್ಲ ಯಾವುದೋ ಬೀಚ್ ಫೋಟೋ ಇರುತ್ತೆ, ಇನ್ನೇನೋ ಹಾಕಿರ್ತಾರೆ.
ಮಾಡ್ತಾರೆ. ಅವ್ರಿಗೆ ಮೀಟ್ರ್ ಇರಲ್ಲ, ಅಂದರೆ ಅವ್ರದ್ದು ಒರಿಜಿನಲ್ ಅಕೌಂಟಿಂದ ಬೈಯೋದಕ್ಕೆ ಮೀಟ್ರ್ ಇರಲ್ಲ. ಇದೇನಂದರೆ ಯಾರು ಜಲಸ್ ಪಡ್ತಾರೆ ಅವ್ರು ಇನ್ನೂ 500 ರೂಪಾಯಿ ಡೀಲರ್ ಆಗೇ ಇರ್ತಾರೆ, ಅಂದರೆ ಅವ್ರ ಸಂಪಾದನೆ 500 ರೂಪಾಯಿ ಇರುತ್ತೆ ಅಂಥವ್ರು ಮಾತ್ರ ಈ ಥರ ಕೆಟ್ಟದಾಗಿ ಮಾತಾಡೋಕ್ಕೆ ಚಾನ್ಸ್. ಯಾಕಂದರೆ ಅವರು ಬೇರೆಯವ್ರನ್ನ ಬೆಳೆಯೋರನ್ನ ಸಪೋರ್ಟ್ ಮಾಡಬೇಕು. ಇಲ್ಲೇನೆಂದರೆ ಅಂಥವ್ರನ್ನ ತುಳಿತಾರೆ. ಇವಾಗ ನನಗೆ ಇಂಟರ್ನ್ಯಾಷನಲಿಂದ ಫಾರಿನಿಂದ ಅವ್ರು ಬಂದು ನನ್ನ ಇಂಟರ್ವ್ಯೂ ಮಾಡ್ತಾರೆ ಅಂದರೆ ನನ್ನ ವ್ಯಾಲ್ಯೂ ಅವ್ರಿಗೆ ಗೊತ್ತು, ಅದಕ್ಕೆ ನನ್ನ ಬೆಳೆಸೋಕ್ಕೋಸ್ಕರ ಅಲ್ಲಿಂದ ಬರ್ತಾರೆ. ಅವ್ರಿಗೆ ಒಂದೊಂದ್ಸಲಿ ಬಂದರೆ 5 ರಿಂದ 10 ಲಕ್ಷ ಖರ್ಚಾಗುತ್ತೆ ಅವ್ರಿಗೆ. ಅವ್ರು ಅಲ್ಲಿಂದ ಬಂದು ನನ್ನ ಇಂಟರ್ವ್ಯೂ ಮಾಡ್ತಾರೆ ಅಂದರೆ ಇವಾಗ ಅದ್ರದ್ದು ವ್ಯಾಲ್ಯೂ ಅವ್ರಿಗೆ ಗೊತ್ತಿರೋದಕ್ಕೆ, ಆ ಡಾಗ್ದು ವ್ಯಾಲ್ಯೂ ಅವ್ರಿಗೆ ಗೊತ್ತಿರೋದಕ್ಕೆ ಬಂದು ನನ್ನ ಇಂಟರ್ವ್ಯೂ ಮಾಡ್ತಾರೆ. ಆದರೆ ಇಲ್ಲಿರೋರು ಏನಂದರೆ ಅಯ್ಯೋ ಅಲ್ಲೆಲ್ಲ ಬರ್ತಾವನಲ್ಲ, ಇವನ್ನ ತುಳಿಬೇಕು, ಹಾಕಬೇಕು, ಇವನ್ನ ಹೆಸರು ಹಾಳು ಮಾಡಬೇಕು ಕೆಟ್ಟದಾಗಿ. ಯಾಕಂದರೆ ಇಲ್ಲಿ ಏನಂದರೆ ಸಹಿಸೋದಿಲ್ಲ, ಹೇಳಿಗೆನ ಸಹಿಸೋದಿಲ್ಲ. ಅಂದರೆ ಹೇಳಿಗೆನ ತುಳಿಯಕ್ಕೆ ನೋಡ್ತಾರೆ, ಅವ್ನಿಗೆ ಹೆಂಗಾರ ಕೆಟ್ಟ ಹೆಸರು ಮಾಡಿಬಿಡ್ಬೇಕು, ಇವ್ನು ಬೆಳಿತಾವನಲ್ಲ, ಸೋಷಿಯಲ್ ಮೀಡಿಯಾ ಫುಲ್ ಇವನೇ ಬರ್ತಾವನಲ್ಲ, ಆ ಥರ ಒಂಥರ ಒಂದು ಗ್ಯಾಂಗ್ ಮಾತ್ರ, ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ಜನ ಮಾತ್ರ ಆ ಥರ ಕೆಟ್ಟದಾಗಿ ಅದು ಎಲ್ಲ ಮಾತಾಡಿಕೊಂಡು ಗ್ರೂಪಲ್ಲಿ ಅಂಥವ್ರ ಮೇಲೆ ಈಗ FIR ಮಾಡಿದ್ದೀನಿ. ಯಾಕಂದರೆ ಒಬ್ಬ ಸಾಕ್ಷಿಗೆ ಆ ಗ್ರೂಪಲ್ಲಿ ಇರೋನೇ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿ ನಿಮ್ಮದು ಹೆಸರು ಇವನೇ ಹಾಳು ಮಾಡ್ತಾ ಇರೋದು, ಇವನು ನಿಮ್ಮದು ಫೋನ್ನ ಸ್ವಿಚ್ ಆಫ್ ಮಾಡಿಸ್ಬೇಕು ಅಂತ ಇದ್ದಾನೆ, ನಿಮ್ಮ ಹೆಸರು ಹಾಳು ಮಾಡ್ಬೇಕಂತದಾನೆ, ನಿಮ್ಮನ್ನ ಊರು ಬಿಟ್ಟು ಹೋಗೋವರೆಗೂ ಬಿಡಲ್ಲ ಅಂತ, ಆಮೇಲೆ ಕೊಲೆ ಬೆದರಿಕೆ ಎಲ್ಲ ಹಾಕಿದ್ದಾನೆ. ಆ ಥರ ಅಂದ್ಬಿಟ್ಟು ಒಬ್ಬ ಸಾಕ್ಷಿ, ಅಂದರೆ ಅವನಿಗೆ ಕಾಲ್ ಮಾಡಿಬಿಟ್ಟು ಅವನ ಬಗ್ಗೆ ಬ್ಯಾಡಾಗಿ ಮಾತಾಡುವಂಥ ಪ್ರಚೋದನೆ ಮಾಡಿದ್ದಾರೆ, ಫೋರ್ಸ್ ಮಾಡಿದ್ದಾರೆ. ಆ ಥರ ಅವ್ರದ್ದು ಸಾಕ್ಷಿ ಎಲ್ಲ ಹುಡ್ಕೊಂಡು ಇವಾಗ FIR ಮಾಡಿದ್ದೀನಿ. ಇನ್ನೊಂದು 3-4 ಡೇಸಲ್ಲಿ ಎಲ್ಲರೂ ಅರೆಸ್ಟು ಆಗ್ತಾ ಇದ್ದಾರೆ. ಅದು ಕೆಟ್ಟದಾಗಿ ಮಾತಾಡೋರ್ದು ಇನ್ಮೇಲೆ ಅದು ಕಡಿಮೆ ಆದರೂ ಆಗಬಹುದು, ಆಗಲಿಲ್ಲ ಅಂದರೆ ತಿರ್ಗಾ ಇನ್ನೊಂದು ಹೊಸ ಕೇಸ್ ಅವ್ರಿಗೆ ಮಿಕ್ಕದವ್ರ ಮೇಲೆ ಹಾಕ್ತೀನಿ. ಈಗ ಒಂದು 80 ಜನದ ಮೇಲೆ ಕೇಸ್ ಹಾಕಿದ್ದೀನಿ. ಓಕೆ. ಸೊ ಇವಾಗ ಚೆನ್ನಾಗಿ ನಡೀತಾ ಇತ್ತು ಲೈಫು, ಹೈಫೈ ಆಗಿ ನಡೀತಾ ಇತ್ತು ಲೈಫು. ನೀವು ಒಂದು ಕಾರ್ಯಕ್ರಮಕ್ಕೆ ಜಾಸ್ತಿ ಅಮೌಂಟ್ ತೆಗೆದುಕೊಳ್ತೀರಾ, ಸೊ ಅದನ್ನ ಕೇಳ್ಬೋದಾ? ಎಲ್ಲ ಕಡೆಗೆ ಹೇಳಿರ್ತೀರಾ, ಬಟ್ ಹೇಳ್ಬಿಡಿ ಈಗ ಒಂದ್ಸಲ. ನಾನು ಒಬ್ಬನೇ ಹೋದ್ರೆ 1 ಲಕ್ಷ ತಗೊಳ್ತೀನಿ, ವಿತ್ ಡಾಗ್ ಜೊತೆ 2.5 ಲಕ್ಷ ಹೋಗ್ತೀನಿ. ಯಾಕಂದ್ರೆ ನಾನು ಮೊದಲೆಲ್ಲ ಬಂದು ವಿತ್ ಡಾಗ್ ಜೊತೆನೇ ಹೋಗ್ತಾ ಇದ್ದಿದ್ದು, 2.5 ಲಕ್ಷಕ್ಕೆ ಹೋಗ್ತಾ ಇದ್ದಿದ್ದು, ಒಬ್ಬನೇ ಅಂತೂ ಹೋಗ್ತಾ ಇರಲಿಲ್ಲ. ಅವಾಗ ಏನಂದ್ರೆ ಡಾಗಲ್ ಫೇಮಸ್ ಇದ್ದೆ, ಅದರಿಂದ. ಈಗ ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗಿರೋದ್ರಿಂದ 2 ಆಪ್ಷನ್ ಕೇಳ್ತಾರೆ, ಸರ್ ನೀವು ಒಬ್ಬರೇ ಸಾಕು ಅಂತಾರೆ. ಯಾಕಂದ್ರೆ ಈಗ ಬಿಗ್ ಬಾಸ್ ಇಂದ ಸಪರೇಟ್ ಆಗಿ ನಂದು ರೆಕಗ್ನೈಸೇಷನ್ ಬಂದಿದೆ, ಆಮೇಲೆ ಡಾಗ್ ಜೊತೆನೂ ಸಪರೇಟ್ ಆಗಿ ರೆಕಗ್ನೈಸೇಷನ್ ಇತ್ತು. ಅದರಿಂದ 2 ಥರನೂ ಆಫರ್ ಕೊಡ್ತೀನಿ. ಈಗ ನನ್ನ ಮಗಂದು ಫೇಲ್ ಪಾರ್ಟಿ ಮಾಡ್ಬಿಟ್ಟು ಅವನು ಸೆಲೆಬ್ರಿಟಿ ಮಾಡ್ಬಿಟ್ಟಿದ್ದೀನಿ. ಅವನಿಗೂ 50,000 ರೂಪಾಯಿಗೆ ಈ ಚೈನೀಸ್ ತೈ ಪಾರ್ಟಿ ಆ ಥರ ಪಬ್ಗಳಲ್ಲಿ ನಡೆಯುತ್ತೆ, ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಅವನಿಗೂ 50,000 ರೂಪಾಯಿ ಕರೀತಾ ಇದ್ದಾರೆ. ಈಗ ಅವನು ಚೀಫ್ ಗೆಸ್ಟ್ ಆಗಿ ಕರಿಯೋ ಲೆವೆಲ್ಗೆ ಅವನು ಒಂದು 0 ರೂಪೀಸಲ್ಲಿ ಅವನ್ನ ಸೆಲೆಬ್ರಿಟಿ ಮಾಡಿಬಿಟ್ಟಿದ್ದೀನಿ. ನಾನು 2.5 ಲಕ್ಷಕ್ಕೆ ಹೋಗೋದೇ ಜಾಸ್ತಿ, ಯಾಕಂದ್ರೆ ವಿತ್ ಡಾಗ್ ಜೊತೆನೆ ಜಾಸ್ತಿ ಜನ ಕರೆಯೋದು. 1 ಲಕ್ಷದ ಯಾರು ಇನ್ನೂ ಕರೆದಿಲ್ಲ, ನಾನು ಹೋಗೂ ಇಲ್ಲ. 2.5 ಲಕ್ಷದ ಮೇಲೆ ನಾನು ಹೋಗಿರೋದು, ಅಲ್ಲಿಂದ 10 ಲಕ್ಷದವರೆಗೂ ಹೋಗಿದ್ದೀನಿ. ಓಕೆ. ಸೊ ಇವಾಗ ಯಾರತ್ರಾದ್ರೂ ಹೋಗಿ ಕೇಳಿದ್ರೆ ನೀನು ಈ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಏನೋ ಒಂದು ಕಾರಣ ಕೊಡ್ತಾರೆ. ಈಗ ನನ್ನನ್ನು ಬಂದ್ಬಿಟ್ಟು ನೀನು ಜರ್ನಲಿಸಮ್ ಮಾಡೋ ಕಾರಣ ಏನು ಅಂತಂದ್ರೆ ನಾನು ನೀನು ಯಾರ್ದೋ ಹೆಸರು ಹೇಳುತ್ತೇನೆ, ನಾನು ಅವ್ರು ನೋಡಿ ಹಾಗಾಗ್ಬೇಕು ಅಂದ್ಕೊಂಡೆ ಅಂತ. ಸೊ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಡಾಗ್ ಬಿಸ್ನೆಸ್ ಮಾಡಬೇಕು ಅಂತ ಯಾರು ಇನ್ಸ್ಪಿರೇಷನ್ ತಗೊಂಡ್ರಿ? ಇಲ್ಲ, ನಮ್ಮ ತಂದೆ ಅಂದರೆ ಜನ ಅನ್ಕೊಳ್ಳೋದು ಅಪ್ಪ ವೆಟರ್ನರಿ ಡಾಕ್ಟರ್, ಅಂದರೆ ಮನುಷ್ಯರು ಡಾಕ್ಟರ್ ಅಲ್ಲ, ಪ್ರಾಣಿ ಡಾಕ್ಟ್ರು. ಹಸುಗಳು ಅದೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಲು, ಅದರಿಂದ ಬಂದಿದೆ ಬ್ಲಡ್ ಲೈನಿಂದ ಅಂತ ಜನ ಅನ್ಕೊಳ್ತಾರೆ. ಅಂದರೆ ಅವ್ರ ಅಪ್ಪ ಡಾಕ್ಟ್ರು, ಅದರಿಂದ ನಾಯಿ ವ್ಯಾಪಾರ ಮಾಡ್ತಾ ಇದ್ದಾನೆ, ಅದರಿಂದ ಇನ್ಫ್ಲೂಯೆನ್ಸಿಂದ ಅವ್ರ ಸಪೋರ್ಟಿಂದ ಮಾಡ್ತಾ ಇದ್ದಾನೆ ಅಂತ. ನಮ್ಮ ತಂದೆ ಬಂದು ಆಗಿನ ಕಾಲದಿಂದನೂ ಮುನ್ಸಿಪಾಲ್ಟಿಲಿ ಕಸ ಗುಡಿಸೋ ಕೆಲಸ ಮಾಡು, ನಾಯಿ ಬಿಸ್ನೆಸ್ ಮಾಡಬೇಡ ಅಂತ ಬೈಯೋರು. ಕಾರಣ ಏನಂದರೆ ನಾಯಿ ಬಿಸ್ನೆಸ್ ಅಂದರೆ ಚೀಪು, ಕೀಳರಿಮೆ ಥರ ಅವ್ರಿಗಿತ್ತು. ಆದರೆ ನಾನು ಚಿಕ್ಕವನಿಂದನೂ ಸ್ಟ್ರೀಟ್ ಡಾಗ್ಸು 8 ರಿಂದ 10, 20 ನಾಯಿ, ಅಂದರೆ ಅದು ಕ್ಯಾರಿಂಗ್ ಇದ್ರೆ ಅದಕ್ಕೆ ಊಟ ಹಾಕ್ಬಿಟ್ಟು ಮನೆಗೆ ಕರಿಯೋದು, ಅದನ್ನು ಅಲ್ಲೇ ರೂಢಿ ಮಾಡಿಬಿಟ್ಟು ಗಿಡಸಂದಿಲ್ಲ ಅಲ್ಲೇ ಮರಿ ಹಾಕಂಗೆ, ಆ ಮರಿಗಳನ್ನೆಲ್ಲ ನಾನೇ ಸಾಕೋದು ಊಟ ಹಾಕ್ಕೊಂಡು. ಆದರೆ ಕಟ್ಟಾಕಿ ಸಾಕ್ತಾ ಇರಲಿಲ್ವಲ್ಲ, ಅದು ಬಿಟ್ಟು ರೋಡಲ್ಲಿ ಹೋಗಿ ಆಕ್ಸಿಡೆಂಟಾಗಿ ಒಂದೊಂದು ಸತ್ತೋಗೋದು, 1 ಇಯರ್ 2 ಇಯರ್ ಆದಮೇಲೆ ಕಾಯಿಲೆ ಬಂದು ಸತ್ತೋಗೋದು. ಆ ಥರ ಒಂದೊಂದು ನಾಯಿ ಸತ್ತಾಗಲೂ ನಾನು 1-2 ದಿವಸ 1 ವಾರ ಆದರೂ ಅಳ್ತಿದ್ದೆ. ಅಂದರೆ ಅಷ್ಟು ಪ್ರೀತಿ, ನಾಯಿ ಅಂದರೆ ಅಷ್ಟು ಪ್ರೀತಿ, ಅಷ್ಟು ಸ್ಟ್ರೀಟ್ ಡಾಗ್ನ ನಾನು ಸಾಕಿದ್ದೆ. ನಾನು ಅಲ್ಲಿಂದನೇ ಬಂದಿರೋನು, ಸ್ಟ್ರೀಟ್ ಡಾಗಿಂದನೇ ಸಾಕಿ ಬಂದಿರೋನು. ಅದರಲ್ಲಿ ಒಂದು ಬ್ಲ್ಯಾಕ್ ಏನ ನಾಯಿ ಸತ್ತೋಗುತ್ತೆ. ಆ ಸತ್ತೋದಾಗ ಏನಾಗುತ್ತೆ, ನನಗೆ ಅಳುನೇ ನಿಲ್ಲಲ್ಲ, ಯಾಕಂದ್ರೆ ಅದು ಸ್ವಲ್ಪ ಜಾಸ್ತಿ ವರ್ಷ ಇದ್ದು ಸತ್ತೋಗುತ್ತೆ, ಅದೇನೋ ಒಂದು ಕಾಯಿಲೆ ಬಂದು ಸತ್ತೋಗುತ್ತೆ. ನಾನು ಅವಾಗ ಹೊಸಕೋಟೆಯಲ್ಲಿ ಇರ್ತೀನಿ. ಅವಾಗ ನಮ್ಮ ತಂದೆಗೆ ನಾನು ಹಳದನ್ನ ನೋಡೋಕ್ಕಾಗದೆ ಅವ್ರು ಏನು ಮಾಡ್ತಾರೆ, ಅಲ್ಲಿ BPL ಫ್ಯಾಕ್ಟ್ರಿ ಹತ್ರ ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ, ಅಂದರೆ ಒಳ್ಳೆ ಫಾರಿನ್ ಥರ. ಅವಾಗ ನಾನು 6ನೇ ಕ್ಲಾಸ್ ಇದ್ದೆ. ಅಂದರೆ 6ನೇ ಕ್ಲಾಸ್ ಅಂದರೆ ಎಷ್ಟು ವರ್ಷ ಆಗುತ್ತೆ, 5 ವರ್ಷ ಆ್ಯಡ್ ಮಾಡೋದು, 11 ವರ್ಷ ಅಂತ ಅನ್ಕೊಳ್ತೀನಿ, 11-12 ವರ್ಷ ಅಂತ ಅನ್ಕೊಳ್ತೀನಿ.
ಆ ಟೈಮಲ್ಲಿ ಹಳು ನಿಲ್ಸೋಕ್ಕೋಸ್ಕರ ನಮ್ಮ ತಂದೆ ಏನು ಮಾಡ್ತಾರೆ, ಹೊಸಕೋಟೆ ಹತ್ರ BPL ಫ್ಯಾಕ್ಟ್ರಿಯಿಂದ ರೈಟ್ಗೆ ಹೋದರೆ ಅಲ್ಲಿ ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ, ಅಲ್ಲಿ ಆರ್ಸು ಕೋಳಿಗೆಲ್ಲ ಅಪ್ಪನೇ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಆಗ ಹೊಸಕೋಟೆಲಿ ಅವ್ರದ್ದು ಕೆಲಸ ಇರುತ್ತೆ, 3 ವರ್ಷ ಎಲ್ಲ ಚೇಂಜ್ ಆಗಿರುತ್ತೆ, ಅದೇ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅವಾಗ ಹೊಸಕೋಟೆಲಿ ಇರ್ತೀವಿ. ಅವಾಗ ಅಪ್ಪ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಯಾವ್ದಾರ ಒಂದು ಸ್ಮಾಲ್ ಬ್ರೀಡ್ ಕೊಡಿ ಅಂತ ಅವ್ರು ಓನರ್ ಕೇಳ್ತಾರೆ. ಅವ್ರು ಬಂದು ಡ್ಯಾಶ್ ಉಂಡು ಪಾಮರಿಯನ್ ಕ್ರಾಸ್ ಆಗಿದೆ ಅಂತ ಕೇಳ್ತಾರೆ. ನನಗೇನಂದರೆ ಸ್ಟ್ರೀಟ್ ಡಾಗಿಂದ ನೆಕ್ಸ್ಟು ಒರಿಜಿನಲ್ ಬ್ರೀಡ್ಗೆ ಹೋಗ್ತಾ ಇದ್ದೀನಲ್ಲ ಅಂತ ಖುಷಿ. ಆದರೆ ಆಗಿನ ಕಾಲದಲ್ಲಿ ಗೊತ್ತಿಲ್ಲ ಡ್ಯಾಶ್ ಉಂಡ್ಗೆ ಪಾಮರಿಯನ್ ಮಿಕ್ಸ್ ಆದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದರೆ ಕ್ರಾಸ್ ಆದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅಂತ. ಆದರೆ ಅದು ನಾವು ಅಷ್ಟಕ್ಕೆ ಸಮಾಧಾನ ಮಾಡ್ಕೊಂಡು ಜಾತಿ ಹೆಸರು ಬೇಡ ಅಂತ ಹೇಳ್ತಾ ಇಲ್ವಾ ನೀವು? ಜಾತಿ ಹೆಸರಲ್ಲ, ಜಾತಿನೇ ಇರಲ್ಲ. ನಾನು ಫಸ್ಟ್ ಟೈಮು ಈಗ ಸ್ಟ್ರೀಟ್ ಡಾಗ್ನೇ ನೋಡ್ದವನು, ಜಾತಿ ನಾಯಿನ ನೋಡೇ ಇಲ್ಲ, ಹೆಸರು ಗೊತ್ತಿಲ್ಲ, ಜಾತಿ ಹೆಸರು ಹೇಳಕ್ಕೂ ಬರಲ್ಲ, ಅಷ್ಟು ಚಿಕ್ಕ ಏಜ್ ನಂದು. ಆ ಟೈಮಲ್ಲಿ ಜಾತಿ ನಾಯಿ ಕೊಡಿಸ್ತಾ ಇದ್ರೆ ಅಂತ ಖುಷಿಯಾಗಿ ಉಬ್ಬೋದೆ. ಅಳು ಎಲ್ಲ ನಿಲ್ಲಿಸ್ಬಿಟ್ಟು ಅಂದ್ಬಿಟ್ಟು ಹಿಂಗೆ ಆಯಿತು ಓಕೆ, ಅವರು ಹೇಳಿದ್ರು ಇಷ್ಟು ತಿಂಗಳಲ್ಲಿ ಮರಿ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಓಕೆ ಅಂದ್ಬಿಟ್ಟು ಹಿಂಗೆ ತಿರ್ಕೊಂಡು ಹಿಂಗೆ ಬರ್ತಾ ಇದ್ದೆ. ಹಿಂದ್ಗಡೆ ಒಂದು ಹಸು ಕರು ಥರ ಪಾಸ್ ಆಯಿತು. ನಾನು ಹಿಂಗೆ ತಿರುಗು ನೋಡ್ತೀನಿ, ಅದು ಈಗ ಗೊತ್ತು ಅದು ಗ್ರೇಟ್ ಡೆನ್ ಅಂತ ಜಾತಿ ಹೆಸರು. ಆದರೆ ಫಸ್ಟ್ ಟೈಮು ಲೈಫಲ್ಲಿ ಅಷ್ಟು ದೊಡ್ಡ ನಾಯಿನ ನೋಡ್ತೀನಿ. ಅವಾಗ ಅದು ಏನಾಗುತ್ತೆ, ನನಗೆ ಒಂಥರ ಗುಸ್ ಬಂಪ್ಸ್ ಬಂದಂಗೆ ಆಗುತ್ತೆ. ಸಾಕಿದ್ರೆ ಇದಲ್ಲ ಅದೇ ಸಾಕಬೇಕು ಅಂತ ಹಠ ಇಟ್ಕೊಳ್ತೀನಿ. ಅವಾಗ ಏನು ಮಾಡ್ತೀನಿ ನಾನು, ಅಪ್ಪ ಇದು ಬೇಡ ಅದೇ ಬೇಕು ಅಂತ ಅವ್ರ ಓನರ್ ಮುಂದೆ ಕೇಳ್ಬಿಡ್ತೀನಿ. ಅವ್ರೇನು ಮಾಡ್ತಾರೆ, ಅದು ಇಂಟು ಡೋಬರ್ಮೆನ್ ಕ್ರಾಸ್ ಆಗಿದೆ. ಯಾಕಂದ್ರೆ ಅವರು ಬಿಸ್ನೆಸ್ ಇರೋರಾದ್ರೆ ಸೇಮ್ ಬ್ರೀಡೇ ಮಾಡಿಸಿ ಬಿಸ್ನೆಸ್ ಮಾಡ್ತಾರೆ. ಅಲ್ಲೇನಿಲ್ಲ, ಫ್ರೀ ಬಿಟ್ಬಿಟ್ಟಿರ್ತಾರೆ, ಯಾವುದಕ್ಕೆ ಯಾವ್ದಾವ್ದು ಹೈಟ್ ಸೆಟ್ ಆಗುತ್ತೆ ಅದು ಕ್ರಾಸ್ ಆಗಿಬಿಟ್ಟಿರುತ್ತೆ. ಅದು ಗ್ರೇಟ್ ಅನ್ನು ಡೋಬರ್ಮೆನ್ ಕ್ರಾಸ್ ಆಗಿಬಿಟ್ಟಿತ್ತು. ಅದ್ರದ್ದು ಕ್ಯಾರಿಂಗ್ ಇದೆ, ಅದು ಮರಿ ಹಾಕುತ್ತೆ, ಬೇಕಾದ್ರೆ ಅದ್ರದ್ದು ತೊಗೊಂಡೋಗಿ ಅಂದರು. ನಾನು ಅಪ್ಪ ಅದು ಬೇಡ ನಂಗೆ ಅದೇ ಬೇಕು ಅಂದು. ಅದೆಲ್ಲ ನಮ್ಮಂಥವ್ರಿಗಲ್ಲ, ಅದು ಸಾವುಕಾರರು ಸಾಕೋದು, ಅದು ಬಕೆಟ್ ಗಟ್ಟಲೆ ಊಟ ಬೇಕು, ಅದಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತಾರೆ. ಇಲ್ಲ ನಂಗೆ ಅದೇ ಬೇಕು ಅಂತೀನಿ. ಓನರ್ ಬಂದ್ಬಿಟ್ಟು ಅದೇ ಆಯಿತು ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅದು ಇನ್ನು 3 ತಿಂಗಳು ಬಿಟ್ಟು ಬರಕ್ಕೆ ಹೇಳಿರ್ತಾರೆ. ನಾನು ಮನೆಗೆ ಬಂದ್ಬಿಡ್ತೀನಿ. ಇಲ್ಲ ಫ್ರೀಯಾಗಿ ಫ್ರೆಂಡ್ಶಿಪ್ಪಲ್ಲಿ. ಅವಾಗೆಲ್ಲ ದುಡ್ಡಿದೆ ಅನ್ನೋದು ನನಗೂ ಗೊತ್ತಿರಲಿಲ್ಲ, ಅವ್ರ ಓನರ್ಗೂ ಮಾರಬೇಕು ಅನ್ನೋದು ಏನಿರಲಿಲ್ಲ, ಫ್ರೀ ಇತ್ತದು. ಅಂದರೆ ಫ್ರೀಯಾಗಿ ಅವರು ಫ್ರೆಂಡ್ ಸರ್ಕಲ್ ಕೊಟ್ಕೊಂಬಿಡೋರು ಮರಿ ಹಾಕಿದ್ರೆ. 3 ತಿಂಗಳಾಯಿತು, 4 ತಿಂಗಳಾಯಿತು. ನಮ್ಮಪ್ಪ ತರೋದು ಯಾಕೆ ಅಳೋದು ಯಾಕೆ ಬೇಡ ಬಿಡು ಅಂತಾರೆ. ನಾನು ಇಟ್ಕೊಂಡು ಇಲ್ಲ ನಾನು ಬೇಕು ಅಂತ ಹಠ ಮಾಡ್ತೀನಿ. ಸುಮ್ಮನೆ ಇರೋ ತಿರ್ಗಾ ತರೋದು ಹಚ್ಕೊಳ್ಳೋದು ಅಳೋದೇ ಬೇಡ, ನಾಯಿನೇ ಬೇಡ ಅಂತ ಅಂದ್ಬಿಡ್ತಾರೆ. ನಾನು ಏನು ಮಾಡ್ತೀನಿ, ಅಪ್ಪ ಆಫೀಸ್ಗೆ ಹೋಗೋವರೆಗೂ ಕಾಯ್ಕೊಂಡಿರ್ತೀನಿ. ಆಮೇಲೆ ಅಕ್ಕಪಕ್ಕ ಮನೆಯವ್ರಿಗೆ, ಯಾಕಂದ್ರೆ ನಾನು ಸೈಕಲ್ ಅವಾಗ ಚಿಕ್ಕ ಹುಡುಗ, ಅಂದರೆ ನನಗೆ ಭಯ. ಅದು 5 ಕಿಲೋಮೀಟ್ರ್ ದೂರ, ನಮ್ಮ ಮನೆಯಿಂದ ಅಲ್ಲಿಗೆ 5 ಕಿಲೋಮೀಟ್ರ್ ದೂರ ಅಂದರೆ ನಾನು ಒಂದು ಊರಿಗೆ ಹೋದಂಗೆ ಲೆಕ್ಕ ಆ ಏಜಲ್ಲಿ. ಅದು ಮನೆಗೆ ಅಪ್ಪ ಅಮ್ಮನ ಗೊತ್ತಿಲ್ದಂಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ನೆಲ್ಲ ಗುಡ್ಡೆ ಹಾಕ್ಕೊಳ್ತೀನಿ, ಬಂದರು ನಿಂಗೊಂದು ಫ್ರೀ ಕೊಡಿಸ್ತೀನಿ ಅಂತ ಎಲ್ಲರನ್ನೂ ಸೈಕಲಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಹತ್ರ ಹೋದಾಗ ಭಯ ಸ್ಟಾರ್ಟ್ ಆಗುತ್ತೆ, ಹೆಂಗೆ ಕೇಳೋದು ಅಂತ. ಅಲ್ಲಿ ಹೋದಾಗ ಸೆಕ್ಯೂರಿಟಿನೇ ನೋಡಿ ಕರೀತಾನೆ ಹೋಗ್ತೀವಿ. ಈ ಥರ ನಾನು ಇಂಥವ್ರ ಮಗ, ನಾನು ಈ ಥರ ನಾಯಿ ಬೇಕಾಗಿತ್ತು ಹೇಳಿದರು ಅಂತ ಹೇಳ್ತೀನಿ. ಅವರು ಅಲ್ಲಿಂದ ಓನರ್ಗೆ ಕಾಲ್ ಮಾಡ್ತಾರೆ. ಅವಾಗ ನಾರ್ಮಲ್ ಫೋನು ಏನೋ ಗೊತ್ತಿಲ್ಲ, ಕಾಲ್ ಮಾಡ್ತಾರೆ. ಓನರ್ ಬರ್ತಾರೆ. ನಿಮ್ಮಪ್ಪ ಬೇಡ ಅಂದರು, ಎಲ್ಲ ಕೊಟ್ಬಿಟ್ವಿ, ಒಂದೇ ಒಂದು ಉಳಿದಿದೆ, ಅದು ಹೆಣ್ಣು, ನಿಮ್ಮಪ್ಪ ಒಪ್ಪಲ್ಲ ಅಂದರು. ಇಲ್ಲ ನಮ್ಮಪ್ಪ ಒಪ್ತಾರೆ, ಕುಡಿ ಅಂತ ಕಿತ್ಕೊಂಬರ್ತೀನಿ. ಅದು ಒಂದೇ ಒಂದು ಮರಿ ಕೊಟ್ಟಿದ್ದಕ್ಕೆ ಮಿಕ್ಕಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಜಗಳ ಮಾಡ್ತಾರೆ. ಅಂದರೆ ನಮಗೆಲ್ಲ ಫ್ರೀ ಕೊಡಿಸ್ತೀನಿ, ಇದು ಎಲ್ಲಿದೆ, ಅಲ್ಲಿ ಇರೋದೇ ಒಂದು, ನಾನೇನು ಮಾಡೋಣ, ಬಂದಿದ್ದೇ ಒಂದು. ಆ ಥರ ಇದಾಗಿ ಅದನ್ನ ಒಂದು ನಾಯಿನ ಎತ್ಕೊಂಡು ಮನೆಗೆ ಬರ್ತೀನಿ. ಮನೆಗೆ ಬಂದಮೇಲೆ ನಮ್ಮಪ್ಪ ಬಡಿತಾರೆ ಅನ್ನೋದು ಭಯ ತುಂಬ ಇರುತ್ತೆ. ಅದನ್ನು ಗಿಡ ಸಂದಿಲಿ ಬಚ್ಚಿ ಕೂಟ ಹಾಕ್ಬಿಟ್ಟು ಮಲಗಿಸ್ಬಿಡ್ತೀನಿ, ಬೆಡ್ಶೀಟ್ ಎಲ್ಲ ಹಾಸ್ಬಿಟ್ಟು ಅಲ್ಲಿ ಮಲಗಿಸಿರ್ತೀನಿ. ಆದರೆ ಅಪ್ಪ ಬರೋವರೆಗೂ ಅದು ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ. ಬರ್ತಿದ್ದಂಗೆ ಜೋರಾಗಿ ನನ್ನ ಮಾನ ಮರ್ಯಾದೆ ಕಳಿಯೋಕ್ಕೆ ಹೋಗ್ತೀಯ ಲೋಫ ಹಂಗೆ ಹಿಂಗೆ ಅಂತೆಲ್ಲ ಬೈದಾಕ್ಬಿಡ್ತಾರೆ. ನಮ್ಮಮ್ಮ ಸ್ವಲ್ಪ ಚಾಡಿ ಚಂಗಮ್ಮ, ಅವರು ಸ್ವಲ್ಪ ಎತ್ಕೊಡ್ತಾರೆ, ಅದಕ್ಕಿನ್ನ ಚೆನ್ನಾಗಿ ಜಾಸ್ತಿ ಬೈತಾರೆ. ಆಯಿತು ಹೋದ್ರೋಗ್ಲಿ, ಗಂಡ ಹೆಣ್ಣ ಅಂತಾರೆ, ಗಂಡು ಅಂತ ಸುಳ್ಳು ಬಿಡ್ತೀನಿ. ಯಾಕಂದರೆ ಹೆಣ್ಣು ನಮ್ಮನೇಲಿ ಒಪ್ಪಲ್ಲ, ಹೆಣ್ಣು ಸಾಕಕ್ಕೆ ಒಪ್ಪಲ್ಲ. ಆದರೆ ಅದು ಹೆಣ್ಣು ಬಂದಿದ್ದಕ್ಕೆ ಇವತ್ತು ಈ ಸ್ಟೇಜಲ್ಲಿ ನಾನು ಇರೋದಕ್ಕೆ ಕಾರಣನೇ ಆ ಹೆಣ್ಣು. ಅರ್ಥ ಆಯ್ತು? ಅದು ಹೆಣ್ಣು ಬರದೆ ಆ ಜಾಗದಲ್ಲಿ ಗಂಡು ಬಂದಿದ್ರೆ ನಾನು ಈ ಫೀಲ್ಡಿಗೆ ಬರ್ತಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ. ಓಕೆ, ಸೊ ಇವಾಗ ಹೇಗೂ ನಾಯಿಗಳ ಒಂದು ಬ್ರೀಡನ್ನು ವ್ಯಾಪಾರ ಮಾಡಿಕೊಂಡು ಅದರಿಂದ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ. ಅದಾದ್ಮೇಲೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ. ಆ ಥಿಂಕಿಂಗ್ ಹೆಂಗೆ ಬಂತು? ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತು? ಇಲ್ಲ, ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟು ಇರಲಿಲ್ಲ. ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು ಕನಸಲ್ಲೂ ಇರಲಿಲ್ಲ. ಮತ್ತೆ ಯಾಕೆ ಹೋದ್ರಿ? ಅದನ್ನೇ ಕಾರಣ ಫುಲ್ ಹೇಳ್ತಾ ಇದ್ದೀನಿ, ಫುಲ್ ಡೀಟೇಲಾಗಿ ಹೇಳ್ತೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ, ಕಾಲೇಜ್ ಫ್ರೆಂಡ್ಸ್, ಹುಡುಗಿರೆಲ್ಲ ಮಂಚಿನ ಮೇಲೆ ಡ್ಯಾಮ್, ದೊಡ್ಡಾಲ್ ಮರ ಹತ್ರ ಇದೆ. ಅದು ಹೇಳಕ್ಕೆ ಸರಿಗೆ ಬಂದಿಲ್ಲ ಅಂದರೆ ಗ್ರಾಮರ್ ಮಿಸ್ಟೇಕ್ ಅಂತ. ಮಂಚಿನ ಮೇಲೆ ಡ್ಯಾಮೋ ಏನೋದು, ಅಲ್ಲಿಗೆ ಹೋಗಿರ್ತೀನಿ. ಆಗಿನ ಟೈಮಲ್ಲೇ ನಾನು ಲೆದರ್ ಜಾಕೆಟ್ ಇಲ್ಲಿವರೆಗೂ ಹಾಕ್ಕೊಂಡು ಹೋಗಿರ್ತೀನಿ. ನನಗೇನಾದ್ರು ಯಾವಾಗ ಆಗಿರೋದು ಇದು? ಇದೆಲ್ಲ ಡಿಗ್ರಿ ಓದ್ಬೇಕಾರೆ. ಡಿಗ್ರಿ ಅಂದರೆ